ಹಿಂದುತ್ವ ಹಿಂದೂ ಐಕಾನ್ ಅನ್ನೋ ಹೆಸರಲ್ಲೂ ಕೂಡ ತಮ್ಮ ರಾಜಕೀಯ ಭವಿಷ್ಯವನ್ನ ಕಾಣೋ ಪ್ರಯತ್ನವನ್ನ ಅನೇಕ ರಾಜಕಾರಣಿಗಳು ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನೆರೆಯ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರು ಮೊನ್ನೆ ಅವರು ಆ ಚಾಟಿಯಿಂದ ತಮ್ಮನ್ನು ತಾವು ಬೀಸ್ಕೊಂಡು ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ನಡೆಸಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಈ ರೀತಿಯ ರಾಜಕಾರಣ ಒಬ್ಬ ಧರ್ಮಗುರುಗಳಾಗಿ ಮಾರ್ಗದರ್ಶಿಗಳಾಗಿ ತಾವು ಯಾವ ರೀತಿ ಗಮನಿಸ್ತೀರಿ ಈ ರೀತಿಯ ಬೆಳವಣಿಗೆಗಳನ್ನು? ತಮಿಳುನಾಡಿನಲ್ಲಿ ಇದು ನಡೆದಿರೋ ಕಾರಣ ಅಲ್ಲಿ ಇನ್ನೂ ರಾಷ್ಟ್ರದ ಆಡಳಿತ ಪಕ್ಷ ಇನ್ನೂ ನೆಲವೂರು ನಿಂತ್ಕೊಂಡಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಅಣ್ಣಾಮಲೈಯವರು ನಮ್ಮ ರಾಜ್ಯದವರೇ. ಅವರು ಇಲ್ಲಿ IPS ಆಗಿದ್ದರು, ಒಳ್ಳೆ ಪೊಲೀಸ್ ಅಧಿಕಾರಿಗಳು, ಅಲ್ಲಿ ಎರಡು ಮಾತಿಲ್ಲ. ನಾನು ಅವರನ್ನು ಬಲ್ಲೆ, ಅವರು ಹೋಗಿದ್ದಾರೆ, ಸೇರಿಕೊಂಡಿದ್ದಾರೆ, ಸಂತೋಷ. ಪಕ್ಷ ಕಟ್ಟಲಿ, ಅದಕ್ಕೆ ಸ್ವಯಂ ಶಿಕ್ಷೆ ಯಾಕೆ ಮಾಡ್ಕೋಬೇಕು? ಶಿಕ್ಷೆಗೆ ಕಾರಣಗಳಿರಬೇಕು. ಕಾರಣ ಏನು ಕಾರಣ ಕೊಡ್ತಾರೆ ಈಗ ಅದಕ್ಕೆ? ನನ್ನನ್ನು ನಾನೇ ಹೊಡ್ಕೊಂಡ್ರೆ ಅದು ಯಾರಿಗೇನು ಉಪಯೋಗ ಆಯಿತು? ನಾವು ತಿದ್ದಿ ಬದುಕಿದಾಗ ಇನ್ನೊಬ್ಬರು ನಾವು ಬುದ್ಧಿ ಹೇಳ್ಬೋದು, ನೋಡಪ್ಪ ಹಿಂಗಾಗಿತ್ತು ತಿದ್ದಿ ಅಂತೇಳಿ. ತಿದ್ದಿ ಬದುಕಬೇಕು ಮನುಷ್ಯನ ಧರ್ಮ ಬೇಕು ಹೊತ್ತು ತಾನೇ ಸ್ವಯಂ ಶಿಕ್ಷೆ ಕೊಟ್ಟು ಆಯಿತು. ಆ ಘಟನೆಗೆ ನಾನು ಸ್ವಯಂ ಶಿಕ್ಷೆ ತಗೊಂಡಿದ್ದೀನಿ ಅಂತಂದರೆ ಅದನ್ನು ಯಾರೂ ಮೆಚ್ಚಲ್ಲ. ಅದು ಮನುಷ್ಯನ ಭವಿಷ್ಯಕ್ಕೆ ಒಂದು ಉದಾಹರಣೆ ಕೂಡ ಆಗೋಲ್ಲ ಅದು. ಬಟ್ ಈ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡುವಂತವರು, ಅದರಲ್ಲೂ ಯುವ ಸಮುದಾಯ ಚರ್ಚೆ ಮಾಡ್ತಿರೋದು, ಅಣ್ಣಾಮಲೈ ಅಂತ ಒಬ್ಬ ರಾಜಕೀಯ ನಾಯಕ, ಅದರಲ್ಲೂ ಬಿಜೆಪಿ ಪಕ್ಷದ ನಾಯಕ ಕರ್ನಾಟಕದಲ್ಲಿ ಕೊರತೆ ಕಾಣ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅನ್ನೋ ರೀತಿಯಲ್ಲಿ ಆಯ್ತು. ಈ ಹಿಂದುತ್ವದ ಆಧಾರದ ಮೇಲೆ ಐಡಿಯಾಲಜಿ ಇಟ್ಕೊಂಡು ಬಿಜೆಪಿಯನ್ನ ಸಪೋರ್ಟ್ ಮಾಡೋರು ಯತ್ನಾಳ್ ಅವ್ರ ಪರ, ಅದನ್ನ ಹೊರತುಪಡಿಸಿದವರು ವಿಜಯೇಂದ್ರ ಪರ. ಈ ರೀತಿಯಾಗಿ ಆಗ್ತಾ ಇದ್ದ ಗೊಂದಲದ ನಡುವೆ ಅಣ್ಣಾಮಲೈ ಅಂತ ನಾಯಕತ್ವ ಬಿಜೆಪಿಯಲ್ಲಿ ಬೇಕು ಕರ್ನಾಟಕದಲ್ಲಿ ಅಂತ ನಿರೀಕ್ಷೆ ಮಾಡೋರು ಇದ್ದಾರೆ. ಅಂಥವ್ರ ಬಗ್ಗೆ ಏನ್ ಹೇಳ್ತೀರಿ? ಅಣ್ಣಾಮಲೈ ಅಂತ ಯುವಕರು ಖಂಡಿತವಾಗಲೂ ರಾಜಕಾರಣದಲ್ಲಿ ಬೇಕೇ ಬೇಕು. ಯಾಕೆ ಬೇಕು ಅಂತಂದ್ರೆ ಅವರಲ್ಲಿ ಸತ್ಯ ಇದೆ, ಧರ್ಮ ಇದೆ, ನಡೆ ಇದೆ, ನುಡಿ ಇದೆ, ಎಲ್ಲಕ್ಕಿಂತ ವಿದ್ಯಾ ಇದೆ. ಅಲ್ಲಿ ಪೊಲೀಸರ ತಮಾಷೆ ಅಲ್ಲ, ಆಡಳಿತಾತ್ಮ ಕೂಡ ಎಲ್ಲವೂ ತಿಳಿದಿದೆ ಅವರಿಗೆ. ಅಂಥವ್ರ ಅಗತ್ಯ ಖಂಡಿತವಾಗಿದೆ. ಇದೇನಪ್ಪ ಅಂತಂದ್ರೆ, ಈಗ ತಾವು ಯತ್ನಾಳವ್ರದ್ದು ವಿಜೇಂದ್ರ ಅಂತ ಹೇಳಿದ್ರಿ, ಅವರದೇ ಪಕ್ಷ, ಅದೇನು ಬ್ರ್ಯಾಂಡೆಡ್ ಪಕ್ಷ, ಏನು ಹಿಂದುತ್ವವನ್ನೇ ಮಾಡ್ತಾರೆ ಅನ್ನೋ ಪಕ್ಷ. ಅವರಲ್ಲಿ ಯಾಕೆ ಘರ್ಷಣೆ ಆಗಿದೆ? ಯಾರಿಗೋ ಏನೋ ಸಿಕ್ಕಿಲ್ಲ ಅಂತ, ಅಥವಾ ಯಾರಿಗೋ ಸಿಕ್ಕಿದೆ ಅದನ್ನು ನಾವು ತಗೊಳಕ್ ಸ್ವೀಕಾರ ಇಲ್ಲ ಅಂತ ಹೇಳಿ ಇದಕ್ಕೆ ನಾವು ಹಿಂದುತ್ವ ಯಾಕೆ ಬೆರೆಸ್ಬೇಕಲ್ಲಿ? ಅಗತ್ಯ ಇಲ್ಲ. ಅಲ್ಲಿ ಅವ್ರು ಸ್ವಯಂಕೃತ ರಾಜಕಾರಣ, ಸ್ವಾರ್ಥ ರಾಜಕಾರಣ. ಅದಕ್ಕೆ ಯಾಕೆ ಹಿಂದುತ್ವದಿಂದ ಯಾಕೆ ಹೇಳಿಬೇಕು ಅದನ್ನ? ಅಣ್ಣಾಮಲೈಗೆ ಅದು ಬರೋದಿಲ್ಲ. ಹೇಗೆ ಹೋಗ್ತದೆ? ಅವರು ಸದೃಢವಾಗಿ ಅಲ್ಲಿ ಪಕ್ಷ ಕಟ್ಟಬೇಕು ಅಂತಿದ್ದಾರೆ. ಪ್ರಧಾನಮಂತ್ರಿಗಳು ತುಂಬ ಆಪ್ತರಾಗಿದ್ದಾರೆ. ಕಟ್ಟುವಾಗ ಕೆಲವೆಲ್ಲ ಗಿಮಿಕ್ಸು, ಮತ್ತೊಂದು ಮಗದೊಂದು ಏನೇನು ಬೇಕೋ ಎಲ್ಲ ಬೇಕಾಗುತ್ತೆ. ಏನು ರಾಮಲೀಲೆಗಳ ಮಾಡಿ ಅವನು ಪಟ್ಟಾಭಿಷಿಕ್ತನಾಗಿ ರಾವಣನ ಸೋಲಿಸ್ಬೇಕಾಯ್ತು. ಆದ್ದರಿಂದ ಅಣ್ಣಾಮಲೈ ಮಾಡೋದೇನು ಅದೇನು ದೊಡ್ಡ ವಿಚಾರ ಅಂತೇನಲ್ಲ. ಅದೇನೋ ಒಂದು ಮಾಡ್ತಾ ಇದ್ದಾರೆ. ಅವರ ಸತ್ಯಕ್ಕೆ ಯಾವತ್ತೂ ಅಂತ ಒಳ್ಳೆ ಅವ್ರಿಗೊಂದು ಸ್ಥಾನಮಾನ ಸಿಗುತ್ತೆ ಅಂತ ನನಗೆ ಅಭಿಪ್ರಾಯ ಇದೆ. ಈ ಹಿಂದುತ್ವ ಹಿಂದೂ ಐಕಾನ್ ಅನ್ನೋ ಹೆಸರಲ್ಲೂ ಕೂಡ ತಮ್ಮ ರಾಜಕೀಯ ಭವಿಷ್ಯವನ್ನ ಕಾಣೋ ಪ್ರಯತ್ನವನ್ನ ಅನೇಕ ರಾಜಕಾರಣಿಗಳು ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನೆರೆಯ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರು ಮೊನ್ನೆ ಅವರು ಆ ಚಾಟಿಯಿಂದ ತಮ್ಮನ್ನು ತಾವು ಬೀಸ್ಕೊಂಡು ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ನಡೆಸಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಈ ರೀತಿಯ ರಾಜಕಾರಣ ಒಬ್ಬ ಧರ್ಮಗುರುಗಳಾಗಿ ಮಾರ್ಗದರ್ಶಿಗಳಾಗಿ ತಾವು ಯಾವ ರೀತಿ ಗಮನಿಸ್ತೀರಿ ಈ ರೀತಿಯ ಬೆಳವಣಿಗೆಗಳನ್ನು? ತಮಿಳುನಾಡಿನಲ್ಲಿ ಇದು ನಡೆದಿರೋ ಕಾರಣ ಅಲ್ಲಿ ಇನ್ನೂ ರಾಷ್ಟ್ರದ ಆಡಳಿತ ಪಕ್ಷ ಇನ್ನೂ ನೆಲವೂರು ನಿಂತ್ಕೊಂಡಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಅಣ್ಣಾಮಲೈಯವರು ನಮ್ಮ ರಾಜ್ಯದವರೇ. ಅವರು ಇಲ್ಲಿ IPS ಆಗಿದ್ದರು, ಒಳ್ಳೆ ಪೊಲೀಸ್ ಅಧಿಕಾರಿಗಳು, ಅಲ್ಲಿ ಎರಡು ಮಾತಿಲ್ಲ. ನಾನು ಅವರನ್ನು ಬಲ್ಲೆ, ಅವರು ಹೋಗಿದ್ದಾರೆ, ಸೇರಿಕೊಂಡಿದ್ದಾರೆ, ಸಂತೋಷ. ಪಕ್ಷ ಕಟ್ಟಲಿ, ಅದಕ್ಕೆ ಸ್ವಯಂ ಶಿಕ್ಷೆ ಯಾಕೆ ಮಾಡ್ಕೋಬೇಕು? ಶಿಕ್ಷೆಗೆ ಕಾರಣಗಳಿರಬೇಕು. ಕಾರಣ ಏನು ಕಾರಣ ಕೊಡ್ತಾರೆ ಈಗ ಅದಕ್ಕೆ? ನನ್ನನ್ನು ನಾನೇ ಹೊಡ್ಕೊಂಡ್ರೆ ಅದು ಯಾರಿಗೇನು ಉಪಯೋಗ ಆಯಿತು? ನಾವು ತಿದ್ದಿ ಬದುಕಿದಾಗ ಇನ್ನೊಬ್ಬರು ನಾವು ಬುದ್ಧಿ ಹೇಳ್ಬೋದು, ನೋಡಪ್ಪ ಹಿಂಗಾಗಿತ್ತು ತಿದ್ದಿ ಅಂತೇಳಿ. ತಿದ್ದಿ ಬದುಕಬೇಕು ಮನುಷ್ಯನ ಧರ್ಮ ಬೇಕು ಹೊತ್ತು ತಾನೇ ಸ್ವಯಂ ಶಿಕ್ಷೆ ಕೊಟ್ಟು ಆಯಿತು. ಆ ಘಟನೆಗೆ ನಾನು ಸ್ವಯಂ ಶಿಕ್ಷೆ ತಗೊಂಡಿದ್ದೀನಿ ಅಂತಂದರೆ ಅದನ್ನು ಯಾರೂ ಮೆಚ್ಚಲ್ಲ. ಅದು ಮನುಷ್ಯನ ಭವಿಷ್ಯಕ್ಕೆ
ಒಂದು ಉದಾಹರಣೆ ಕೂಡ ಆಗೋಲ್ಲ ಅದು. ಬಟ್ ಈ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡುವಂತವರು, ಅದರಲ್ಲೂ ಯುವ ಸಮುದಾಯ ಚರ್ಚೆ ಮಾಡ್ತಿರೋದು, ಅಣ್ಣಾಮಲೈ ಅಂತ ಒಬ್ಬ ರಾಜಕೀಯ ನಾಯಕ, ಅದರಲ್ಲೂ ಬಿಜೆಪಿ ಪಕ್ಷದ ನಾಯಕ ಕರ್ನಾಟಕದಲ್ಲಿ ಕೊರತೆ ಕಾಣ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅನ್ನೋ ರೀತಿಯಲ್ಲಿ ಆಯ್ತು. ಈ ಹಿಂದುತ್ವದ ಆಧಾರದ ಮೇಲೆ ಐಡಿಯಾಲಜಿ ಇಟ್ಕೊಂಡು ಬಿಜೆಪಿಯನ್ನ ಸಪೋರ್ಟ್ ಮಾಡೋರು ಯತ್ನಾಳ್ ಅವ್ರ ಪರ, ಅದನ್ನ ಹೊರತುಪಡಿಸಿದವರು ವಿಜಯೇಂದ್ರ ಪರ. ಈ ರೀತಿಯಾಗಿ ಆಗ್ತಾ ಇದ್ದ ಗೊಂದಲದ ನಡುವೆ ಅಣ್ಣಾಮಲೈ ಅಂತ ನಾಯಕತ್ವ ಬಿಜೆಪಿಯಲ್ಲಿ ಬೇಕು ಕರ್ನಾಟಕದಲ್ಲಿ ಅಂತ ನಿರೀಕ್ಷೆ ಮಾಡೋರು ಇದ್ದಾರೆ. ಅಂಥವ್ರ ಬಗ್ಗೆ ಏನ್ ಹೇಳ್ತೀರಿ? ಅಣ್ಣಾಮಲೈ ಅಂತ ಯುವಕರು ಖಂಡಿತವಾಗಲೂ ರಾಜಕಾರಣದಲ್ಲಿ ಬೇಕೇ ಬೇಕು. ಯಾಕೆ ಬೇಕು ಅಂತಂದ್ರೆ ಅವರಲ್ಲಿ ಸತ್ಯ ಇದೆ, ಧರ್ಮ ಇದೆ, ನಡೆ ಇದೆ, ನುಡಿ ಇದೆ, ಎಲ್ಲಕ್ಕಿಂತ ವಿದ್ಯಾ ಇದೆ. ಅಲ್ಲಿ ಪೊಲೀಸರ ತಮಾಷೆ ಅಲ್ಲ, ಆಡಳಿತಾತ್ಮ ಕೂಡ ಎಲ್ಲವೂ ತಿಳಿದಿದೆ ಅವರಿಗೆ. ಅಂಥವ್ರ ಅಗತ್ಯ ಖಂಡಿತವಾಗಿದೆ. ಇದೇನಪ್ಪ ಅಂತಂದ್ರೆ, ಈಗ ತಾವು ಯತ್ನಾಳ್ ಅವರದ್ದು ವಿಜೇಂದ್ರ ಅಂತ ಹೇಳಿದ್ರಿ, ಅವರದೇ ಪಕ್ಷ, ಅದೇನು ಬ್ರ್ಯಾಂಡೆಡ್ ಪಕ್ಷ, ಏನು ಹಿಂದುತ್ವವನ್ನೇ ಮಾಡ್ತಾರೆ ಪಕ್ಷ. ಅವರಲ್ಲಿ ಯಾಕೆ ಘರ್ಷಣೆ ಆಗಿದೆ? ಯಾರಿಗೋ ಏನೋ ಸಿಕ್ಕಿಲ್ಲ ಅಂತ, ಅಥವಾ ಯಾರಿಗೋ ಸಿಕ್ಕಿದೆ ಅದನ್ನು ನಾವು ತಗೊಳಕ್ ಸ್ವೀಕಾರ ಇಲ್ಲ ಅಂತ ಹೇಳಿ, ಇದಕ್ಕೆ ನಾವು ಹಿಂದುತ್ವ ಯಾಕೆ ಬೆರೆಸ್ಬೇಕಲ್ಲಿ? ಅಗತ್ಯ ಇಲ್ಲ. ಅಲ್ಲಿ ಅವ್ರು ಸ್ವಯಂಕೃತ ರಾಜಕಾರಣ, ಸ್ವಾರ್ಥ ರಾಜಕಾರಣ. ಅದಕ್ಕೆ ಯಾಕೆ ಹಿಂದುತ್ವ ಯಾಕೆ ಹೇಳಿಬೇಕು ಅದನ್ನ? ಅಣ್ಣಾಮಲೈಗೆ ಅದು ಬರೋದಿಲ್ಲ. ಹೇಗೆ ಹೋಗ್ತದೆ ಅಂದ್ರೆ, ಅವರು ಸದೃಢವಾಗಿ ಅಲ್ಲಿ ಪಕ್ಷ ಕಟ್ಟಬೇಕು ಅಂತಿದ್ದಾರೆ. ಪ್ರಧಾನಮಂತ್ರಿಗಳು ತುಂಬ ಆಪ್ತರಾಗಿದ್ದಾರೆ. ಕಟ್ಟುವಾಗ ಕೆಲವೆಲ್ಲ ಗಿಮಿಕ್ಸು, ಮತ್ತೊಂದು ಮಗದೊಂದು ಏನೇನು ಬೇಕೋ ಎಲ್ಲ ಬೇಕಾಗುತ್ತೆ. ಏನು ರಾಮನೇ ರಾಮಲೀಲೆಗಳ ಮಾಡಿ ಅವನು ಪಟ್ಟಾಭಿಷಿಕ್ತನಾಗಿ ರಾಮನ ಸೋಲಿಸ್ಬೇಕಾಯ್ತು. ಆದ್ದರಿಂದ ಅಣ್ಣಾಮಲೈ ಮಾಡೋದೇನು ಅದೇನು ದೊಡ್ಡ ವಿಚಾರ ಅಂತೇನಲ್ಲ. ಅದೇನೋ ಒಂದು ಮಾಡ್ತಾ ಇದ್ದಾರೆ. ಅವರ ಸತ್ಯಕ್ಕೆ ಯಾವತ್ತೂ ಅಂತ ಒಳ್ಳೆ ಅವ್ರಿಗೊಂದು ಸ್ಥಾನಮಾನ ಸಿಗುತ್ತೆ ಅಂತ ನನಗೆ ಅಭಿಪ್ರಾಯ ಇದೆ. ನನಗೆ 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.